ಮಾತುಗಳಿಗೆ ಅಮಿತ್ ಶಾ ಮುರ್ದಾಬಾದ್. ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂತಂದ್ರೆ, ಯಾರು ಬರೆದ ಸಂವಿಧಾನದಿಂದ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗಿದ್ದಾರೋ ಅದೇ ಸಂವಿಧಾನ ಬರೆದವರ ಬಗ್ಗೆ ಹಗುರವಾಗಿ ಮಾತನಾಡಿದ ಕಾರಣಕ್ಕೆ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆಯವರ ಜೊತೆಗೂಡಿ ಬಾಗಲಕೋಟೆ ಬಂದ್ ಘೋಷಣೆ ಮಾಡಿದ್ದೀವಿ. ಮತ್ತು ಬಾಗಲಕೋಟೆ ಎಲ್ಲ ವರ್ತಕರು ಮತ್ತು ನಾಗರಿಕರು ಜನತೆ ಎಲ್ಲರೂ ಹೃತ್ಪೂರ್ವಕವಾಗಿ ಮನಪೂರ್ವಕವಾಗಿ ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಗೃಹ ಮಂತ್ರಿಯವರನ್ನ ನೀವು ಸಂಪುಟದಿಂದ ವಜಾ ಮಾಡದೆ ಹೋದರೆ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯಲ್ಲಿ ಅವಮಾನ ಮಾಡಿಸಿರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ಬಾಗಲಕೋಟೆಯಲ್ಲಿ ಬಂದ್ ಕರೆ ಕೊಡುವುದರ ಮೂಲಕ ಅದನ್ನ ನಾವು ಉಗ್ರವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ದಲಿತರು, ಹಿಂದುಳಿದ ವರ್ಗದವರು, ಶೋಷಿತರಿಗೆ ದೇವರಾಗಿದ್ದಾರೆ. ಸುಮಾರು ಸಾವಿರಾರು ವರ್ಷಗಳ ಕಾಲ ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಈ ದೇಶದಲ್ಲಿ ಎಲ್ಲ ಅವಕಾಶಗಳನ್ನ ಕಳ್ಕೊಂಡು ಪಶು ಸಮಾನವಾಗಿ ಬದುಕ್ತಾ ಬಂದಿರತಕ್ಕಂತಹ ಜನ ಸಮುದಾಯಗಳಿಗೆ, ಈ ದೇಶದ ಎಲ್ಲ ಜಾತಿಯ ಮಹಿಳೆಯರಿಗೆ ಸಂವಿಧಾನದ ಮೂಲಕ ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥವರು. ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಮನು ಸೃಷ್ಟಿ ಮಾಡಿರ್ತಕ್ಕಂಥ ಜಾಸ್ತಿ ವ್ಯವಸ್ಥೆಯ ಪ್ರಕಾರ ಅವರು ರಾಜಕಾರಣಿ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕನ್ನು ಪಡ್ಕೊಂಡು ಇವತ್ತು ರಾಜಕಾರಣಿಯಾಗಿದ್ದಾರೆ. ಕೇಂದ್ರ ಮಂತ್ರಿ ಮಂಡಲದಲ್ಲಿ ಗೃಹ ಸಚಿವರಾಗಿದ್ದಾರೆ. ಅಂದ್ರೆ ಅವ್ರನ್ನ ಯಾವುದೇ ದೇವರು ಮಂತ್ರಿ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದೆ. ಅದನ್ನ ಗೌರವಿಸುವುದರ ಬದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಪಡಿಸುವುದರ ಮೂಲಕ ಏನು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಅಮಿತ್ ಶಾ ಅವರು ತಮ್ಮ ಒಂದು ಪಾರಂಪರಿಕ ಮನುವಾದಿ ಮನಸ್ಥಿತಿಯನ್ನ ಇವತ್ತು ಹೊರಗೆ ಹಾಕಿದ್ದಾರೆ. ಅದರ ಮೂಲಕ ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು, ಬಿಜೆಪಿಯ ಮತ್ತು ಸಂಘ ಪರಿವಾರದ ಒಂದು ಏನು ರಾಜಕಾರಣಿಗಳ ಗುಂಪಿದೆ, ಇವರು ಕೇವಲ ಬಾಯಿ ಉಪಚಾರಕ್ಕೆ ಮಾತ್ರ ದಲಿತರ ಪ್ರೇಮವನ್ನ, ಹಿಂದುಳಿದ ವರ್ಗಗಳ ಪ್ರೇಮವನ್ನ ಇಲ್ಲಿವರೆಗೆ ವ್ಯಕ್ತಪಡಿಸ್ತಾ ಬಂದಿದ್ದು. ಏನು ಅವರು ಹೊಟ್ಟೆ ಒಳಗೆ ಮುಚ್ಚಿಟ್ಕೊಂಡಿದ್ರು, ಅವರ ಗರ್ಭದಲ್ಲಿ ನಿಜವಾದಂತ ಏನು ಒಂದು ಸಿದ್ಧಾಂತ ಇತ್ತು, ಅದನ್ನೇನು ಹುಗುದು ಇಟ್ಕೊಂಡಿದ್ರು, ಅದನ್ನ ಮಾನ್ಯ ಪಾರ್ಲಿಮೆಂಟ್ದೊಳಗೆ ಹೊರಗೆ ಹಾಕುವುದರ ಮೂಲಕ ಅವರು ಈ ದೇಶದ ಹಿಂದುಳಿದ ವರ್ಗಗಳ ಶತ್ರುಗಳು, ದಲಿತರ ಶತ್ರುಗಳು, ಅಲ್ಪಸಂಖ್ಯಾತರ ಶತ್ರುಗಳು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದ್ರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿವರೆಗೆ ಘಟನೆ ಆಗಿ 1 ತಿಂಗಳು ಆಗ್ತಾ ಬಂತು. ಪ್ರಧಾನಮಂತ್ರಿ ಮೋದಿ ಅವರು ಈಗಲೂ ಕೂಡ ಅವ್ರನ್ನ ಸಮರ್ಥನೆ ಮಾಡಿ ಟ್ವೀಟ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ತಾವು ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳಿ ಪ್ರೆಸ್ ಮೀಟಿಂಗ್ ಮಾಡೋದ್ರ ಮೂಲಕ ಹೇಳ್ತಾ ಇದ್ದಾರೆ. ಸೊ ಈಗಲೂ ಕೂಡ ಇಡೀ ದೇಶ ತುಂಬಾ ಅಮಿತ್ ಶಾ ಅವರ ವಿರುದ್ಧ ಈ ತರದ ಪ್ರತಿಭಟನೆಗಳು ನಡೆದ್ರೂ ಕೂಡ ಅವರು ಕ್ಷಮೆಯನ್ನ ಯಾಚನೆ ಮಾಡಿಲ್ಲ. ಅವರನ್ನ ಅವರ ಪಕ್ಷದವರು ಮಂತ್ರಿ ಮಂಡಲದಿಂದ ಹೊರಗೆ ಹಾಕಿಲ್ಲ. ಅಂದ್ರೆ ಇದು ಏನ್ ತೋರಿಸ್ಕೊಡುತ್ತೆ ಅಂತಂದ್ರೆ, ಈಗಲೂ ಕೂಡ ಅವರು ಅಂಬೇಡ್ಕರ್ ವಿರುದ್ಧ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಭಾರತ ದೇಶಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳು ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋದಿಲ್ವೋ, ಎಲ್ಲಿವರೆಗೆ ಬಿಜೆಪಿ ಪಕ್ಷ ಅಮಿತ್ ಶಾ ಅವರನ್ನ ಪಕ್ಷದಿಂದ ಹೊರಗೆ ಹಾಕೋದಿಲ್ವೋ, ಅಲ್ಲಿ ತನಕ ನಿರಂತರವಾಗಿ ಈ ದೇಶದಲ್ಲಿ ಪ್ರತಿಭಟನೆಗಳು ನಡೀತವೆ. ನಾವು ಅದನ್ನ ನಡೆಸ್ತಕ್ಕಂಥ ಪ್ರತಿಜ್ಞೆಯನ್ನ ತಗೊಂಡಿದ್ದೇವೆ ಅಂತಕ್ಕಂತಹ ಮಾತನ್ನ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.